ಸಿದ್ದರಾಮಯ್ಯನವರು. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಇತ್ತೇನು ಮುಖ್ಯಮಂತ್ರಿಗಳಾಗಿ ಎರಡನೇ ಅವಧಿಯಲ್ಲಿ ಏನ್ ಸಾಧನೆ ಮಾಡಿದ್ದೀರಿ? ಹುಬ್ಳೋ ವಾಚ್ ಪ್ರಕರಣ, ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗಿದಿಲ್ಲ, ತಮಗೆಲ್ಲ ತಿಳಿದಿದೆ. ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅದೃಷ್ಟದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು ಅಹಿಂದ ಸಮುದಾಯಗಳನ್ನ ಮುಂದಿಟ್ಟುಕೊಂಡು ಅಹಿಂದ ಹೆಸರೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ. ಸೂರಿಲ್ಲದೆ ಪರದಾಡ್ತಾ ಇರ್ತಕ್ಕಂಥ ಈ ನಾಡಿನ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಕ್ಕೆ ಎಷ್ಟು ಲಕ್ಷ ಮನೆಗಳನ್ನು ನೀಡಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಬೇಕು. ತಮ್ಮ ಬಜೆಟ್ ನಲ್ಲಿ ಹೇಳಿದ್ರು ಪ್ರತಿ ವರ್ಷ 3.5 ಲಕ್ಷ ಮನೆಗಳನ್ನ ಕಟ್ಕೊಡ್ತೇವೆ ಬಡವರಿಗೆ ಅಂತೇಳಿ. ಈ 2.5 ವರ್ಷದಲ್ಲಿ ಎಷ್ಟು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಅನ್ನೋದನ್ನ ಬಹಿರಂಗ ಪಡಿಸಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಹಿಂದ ಮರ್ತೋಯ್ತು ಮುಖ್ಯಮಂತ್ರಿಗಳಾದ್ಮೇಲೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ ಅಕೌಂಟ್ಗಳಿಂದ ಕ್ಯಾಶ್ ವಿಡ್ರಾ ಮಾಡಿ ಯಾವ ರೀತಿ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಪ್ರೆಸ್ ನೋಟ್ ಅಲ್ಲಿ ನಿಮಗೆಲ್ಲ ಗೊತ್ತಿದೆ. ಇದು ಸಿದ್ದರಾಮಯ್ಯನವರ ಸಾಧನೆನಾ? ಹಾಗಾದ್ರೆ